ಕೀರ್ತನೆಗಳು 24ನೇ ಅಧ್ಯಾಯ 1ನೇ ವಚನ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ, ಲೋಕವು ಅದರ ನಿವಾಸಿಗಳು ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು. ಆತನೇ ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು. ಆತನೇ ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವರು ಯೋಗ್ಯರು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣಗಳನ್ನು ಮಾಡದೆ ಶುದ್ಧ ಹಸ್ತದಿಂದ ನಿರ್ಮಲ ಮನಸ್ಸುಳ್ಳವನಾಗಿರುತ್ತಾನೋ ಆಗಿದ್ದು ಆತನೇ ಅವನು ಯೆಹೋವನಿಂದ ಶುಭವನ್ನು ಹೊಂದುವನು. ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ದೇವರ ಆತನ ದರ್ಶನವನ್ನು ಬಯಸುವವರು. ಯಾಕೋಬನ ದೇವರು ನಿನ್ನ ಸಾನ್ನಿಧ್ಯದಲ್ಲಿ ಸೇರುವವರು ಇಂಥವರೇ ಸೇರು. ಕೀರ್ತನೆಗಳು 126ನೇ ಅಧ್ಯಾಯ 3ನೇ ವಚನ. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಕೀರ್ತನೆಗಳು 91ನೇ ಅಧ್ಯಾಯ 14-15ನೇ ವಚನ. ಆತನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ಲಾಭವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನನಗೆ ಆತನು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸಿ ಆತನನ್ನು ಇಕ್ಕಟ್ಟಿನಿಂದ ತಪ್ಪಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸುವೆನು. ಲೋಕ 5ನೇ ಅಧ್ಯಾಯ 32ನೇ ವಚನ. ದೇವರ ಕಡೆಗೆ ತಿಳಿದುಕೊಳ್ಳಿರಿ ಎಂದು ನಾನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳ ಕರೆಯುವುದಕ್ಕೆ ನಾನು ಬಂದವನು ಎಂದು ಉತ್ತರವನ್ನು ಕೊಟ್ಟನು. ಲೋಕ 5ನೇ ಅಧ್ಯಾಯ 32ನೇ ವಚನ. ದೇವರ ಕಡೆಗೆ ತಿಳಿದುಕೊಂಡಿರಿ ಎಂದು ನೀತಿವಂತನ ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳ ಕರೆಯುವುದಕ್ಕೆ ನಾನು ಬಂದವನು ಎಂದು ಉತ್ತರ ಕೊಡ್ತೇನೆ.